Hi dear students, welcome to business class. In previous video I explained about the internal source of recruitment. In the internal source of recruitment we are already classified into two categories. The first one is the transfer, the next one is the promotion. Yes, in this video involved the external source of recruitment. Yes, I want to explain the next content. So direct recruitment, casual collars, advertisement, so employment exchange or employment agency, management consultants, so educational institutions or so campus recruitment, so recommendations, labor contractors, so next telecasting. These are all the external source of recruitment. It is the most important content for your annual examination purpose. It is a practical oriented question. ಸೊ ಈ ಮುಂಚಿನ ಒಂದು ವಿಡಿಯೋದಲ್ಲಿ ನಾವು ಯಾವುದರ ಕುರಿತು ತಿಳಿಸ್ಕೊಂಡಿರುವಂತಹದ್ದು ಅಂತ ನೋಡಿದಾಗ ಸೊ ಆಂತರಿಕ ಮೂಲದಲ್ಲಿ ಇರುವಂತಹ ವಿಧಗಳು ಯಾವ್ಯಾವಿದಾವೆ, ಸೊ ಅದು ವರ್ಗಾವಣೆ ಆದರೂ ಆಗಿರ್ಬೋದು, ಬಡ್ತಿ ಆದರೂ ಆಗಿರಬಹುದು, ಇವುಗಳ ಕುರಿತು ಸೊ ತಿಳ್ಕೊಂಡಿದ್ದೀವಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಬೇಕಾಗಿರುವಂತಹ ಅಂಶಗಳು ಯಾವ್ಯಾವು ಅಂತ ನೋಡಿದಾಗ ಸೊ ಅದರಲ್ಲಿ ಬರುವಂತಹದ್ದು ಪ್ರಮುಖವಾಗಿ ಬಾಹ್ಯ ಮೂಲಗಳು ಅಂತ ಹೇಳಿ ಕರಿತಾ ಇದ್ದೀವಿ. ಈ ಬಾಹ್ಯ ಮೂಲಗಳಲ್ಲಿ 10 ಅಂಶಗಳನ್ನು ನಾವು ಕಾಣಬಹುದು. ಸೊ ಯಾವ್ಯಾವಿದಾವೆ ಅಂತ ನೋಡಿದಾಗ ಸೊ ಮೊದಲನೆಯದಾಗಿ ನೇರ ನೇಮಕಾತಿಯಾದರೂ ಆಗಿರುವಂತಹದ್ದು, ಸೊ ನೇರ ಸ್ವೀಕೃತ ಅರ್ಜಿಗಳು ಅಂತ ಹೇಳಿ ಕರಿತಾ ಇದ್ದೀವಿ, ಜಾಹೀರಾತು ಅಂತ, ನೆಕ್ಸ್ಟ್ ಉದ್ಯೋಗ ವಿನಿಮಯ ಕೇಂದ್ರಗಳಂತಾದರೂ ಆಗಿರಬಹುದು, ಸೊ ನಂತರದಲ್ಲಿ ನಿಯೋಜನಾ ಸಂಸ್ಥೆಗಳು ಮತ್ತು ನಿರ್ವಹಣಾ ಸಲಹೆಗಾರರು ಅಂತಾದರೂ ಆಗಿರಬಹುದು, ನಂತರದಲ್ಲಿ ಆವರಣ ನೇಮಕಾತಿಯಾದರೂ ಆಗಿರಬಹುದು, ನಂತರದಲ್ಲಿ ಉದ್ಯೋಗಿಗಳ ಶಿಫಾರಸುಗಳಾದರೂ ಆಗಿರಬಹುದು, ನಂತರದಲ್ಲಿ ಕಾರ್ಮಿಕ ಗುತ್ತಿಗೆದಾರರಾದರೂ ಆಗಿರಬಹುದು, ನೆಕ್ಸ್ಟ್ ದೂರದರ್ಶನದಲ್ಲಿ ಜಾಹೀರಾತು ಅಂತ ಹೇಳಿ ಕರಿತಾ ಇದ್ದೀವಿ, ಮತ್ತೊಂದು ಜಾಲತಾಣ ಪ್ರಕಟಣೆ. ಈ 10 ಅಂಶಗಳು ಏನಿದಾವೆ ಅಂದರೆ ಬಾಹ್ಯ ಮೂಲಗಳಾಗಿ ಸೊ ನೇಮಕಾತಿಗೆ ಏನಾಗ್ತವೆ, ಅನುಕೂಲಕರವಾಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ಇದನ್ನ ಹೇಳಿದೆ ಇಟ್ ಇಸ್ ಅ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅಂತ ಹೇಳ್ತಾ ಇದ್ದೀನಿ. ಇದು ಏನಾಗಿರುವಂತಹದ್ದು ಸೊ 5 ಮಾರ್ಕ್ಸ್ಗೆ ನಿಮಗೆ ಕೇಳ್ತಾರೆ. ವಾಟ್ ಸೊ ಮೆನ್ಷನ್ಸ್ ದಿ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್, ಅಥವಾ ಸೊ ನೀವು ಒಂದು ಸಂಸ್ಥೆಗೆ ಅವಶ್ಯಕತೆ ಇರುವಂತಹ ಬಾಹ್ಯ ಮೂಲದ ಸೊ ನೇಮಕಾತಿಯ ಅಂಶಗಳನ್ನು ಹೆಸರಿಸಿ ಅಂತ ಏನಾದರೂ 5 ಮಾರ್ಕ್ಸಿಗೆ ಕೇಳಿದರೆ ಸೊ ಇದರೊಳನ್ನ ನೀವೇನು ಮಾಡಬೇಕಾಗ್ತದೆ, ಬರಿಬೇಕಾಗ್ತದೆ. ಸೊ ಇದನ್ನು ಎಷ್ಟು ಮಾರ್ಕ್ಸಿಗೆ ಕೇಳ್ಬೋದು ಇನ್ನೊಂದು ಸಾರಿ ಅಂದರೆ 8 ಮಾರ್ಕ್ಸಿಗೂ ಸಹಿತವಾಗಿ ಕೇಳಬಹುದು. ಎಷ್ಟು ಮಾರ್ಕ್ಸಿಗೆ ಕೇಳ್ಬೋದು, ಎಕ್ಸ್ಪ್ಲೇನ್ ದ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಹೇಳಿ 8 ಮಾರ್ಕ್ಸಿಗೂ ಕೇಳಬಹುದು. ನಿನ್ನೆ ಹೇಳಿದಂತಹ ವಿಷಯದಲ್ಲಿ ಇಂಟರ್ನಲ್ ಸೋರ್ಸ್ ಒಳಗೆ ಇದನ್ನು 4 ಮಾರ್ಕ್ಸಿಗೆ ಕೇಳುವಂತಹ ಸಾಧ್ಯತೆ ಇದೆ, ಮತ್ತು ಇದರಲ್ಲಿ 2 ಮಾರ್ಕ್ಸಿಗೆ ಕೇಳುವಂತಹ ಸಾಧ್ಯತೆ ಇದೆ, ಇದರಲ್ಲಿ 1 ಮಾರ್ಕ್ಸಿಗೂ ಕೇಳುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ದಿಸ್ ಚಾಪ್ಟರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯುವರ್ ಆನ್ಯುವಲ್ ಎಕ್ಸಾಮಿನೇಷನ್ ಪರ್ಪಸ್. ಲೆಟ್ ಅಸ್ ಸಿ the first one, external source of recruitment, that is the direct recruitment, ನೇರ ನೇಮಕಾತಿ ಅಂತ ಹೇಳಿ ಕರಿತಾ ಇದ್ದೀವಿ. ಏನಿದು ನೇರ ನೇಮಕಾತಿ ಅಂತ ನೋಡಿದ್ರೆ ಸೂಚನಾ ಫಲಕ ಅಂತ ಹೇಳಿ ಇರ್ತದೆ. ಎಲ್ಲಿ ಸೂಚನಾ ಫಲಕ ಅಂದರೆ ನೋಟಿಸ್ ಬೋರ್ಡ್ ಅಂತ ಹೇಳಿ ಕರಿಬಹುದು. ಈ ದೊಡ್ಡ ದೊಡ್ಡ ಕಂಪನಿಗಳು ಏನು ಮಾಡ್ತವೆ ಅಂದರೆ ನೋಟಿಸ್ ಬೋರ್ಡ್ಗಳಲ್ಲಿ ಯಾವುದಾದ್ರೂ ತಮ್ಮ ವೆಕೆಂಟ್ ಖಾಲಿ ಇದ್ದರೆ ಅಥವಾ ಖಾಲಿ ಇರುವ ಉದ್ಯೋಗ ಇದ್ದರೆ ಅದ್ರ ಬಗ್ಗೆ ಏನು ಮಾಡುವಂಥ ಡಿಸ್ಪ್ಲೇ ಮಾಡುವಂತಹದ್ದು. ಈ ಡಿಸ್ಪ್ಲೇ ಮಾಡಿದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಇದನ್ನು ನೋಡಿದ ಮೇಲೆ ಅವನು ಏನು ಮಾಡಬಹುದು, ಸೊ ತನ್ನ ಸಂಸ್ಥೆಯೊಳಗಡೆ ಭೇಟಿಯಾಗಿ, ಎಲ್ಲಿಗೆ, ಸಂಸ್ಥೆಯೊಳಗಡೆ ಭೇಟಿಯಾಗಿ ಕೆಲಸವನ್ನು ಪಡೆದುಕೊಳ್ಳುವಂತಹ ಒಂದು ವ್ಯವಸ್ಥೆ. ಸಿಂಪಲ್ ಆಗಿ ಕಾಣ್ತಾ ಇದ್ದೀವಿ. ಓಪನ್ ಪೊಸಿಷನ್, ಯಾವುದೇ ಕಾರಣಕ್ಕೂ ಮುಕ್ತವಾಗಿ ಅಲ್ಲಿ ಏನಾಗಿರುವಂತಹದ್ದು ಸೊ ನೀಡುವಂತಹದ್ದು. ಒಂದು ಸಂಸ್ಥೆ ಇಲ್ಲಿದೆ, ಸೊ ಅವರೆಲ್ಲರೂ ಬರ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ, ನೋಟಿಸ್ ಬೋರ್ಡನ್ನು ನೋಡಿದ್ರು ಅಂತ ತಿಳ್ಕೊಳ್ಳೋಣ. ನೋಟಿಸ್ ಬೋರ್ಡನ್ನು ನೋಡಿ ಏನು ಮಾಡಬಹುದು ಅವರು, ಸೊ ಎಂಟ್ರಿ ಕೊಡುವಂತಹದ್ದು. ಇದು ಕಾಮನ್ ಥಿಂಗ್ ಒಳಗೆ ಬರುವಂತಹದ್ದು. ಏನು ಕೊಟ್ಟಿದ್ದಾರೆ ಅಂದರೆ ಎಕ್ಸ್ಟರ್ನಲ್ ಸೋರ್ಸ್ ಅಂದರೆ ಏನು ಅದನ್ನು ಮೊದಲು ತಿಳ್ಕೊಳ್ಳುವಂತಹದ್ದು. ಸಿಂಪಲ್, ಎಕ್ಸ್ಟರ್ನಲ್ ರಿಕ್ರೂಟ್ಮೆಂಟ್ ರೆಫರ್ಸ್ ಟು ಸರ್ಚಿಂಗ್ ಫಾರ್ ದ ಎಂಪ್ಲಾಯೀಸ್ ಫ್ರಮ್ ದ ಸೋರ್ಸ್ ಆಫ್
ಔಟ್ಸೈಡ್ ದ ಆರ್ಗನೈಜೇಷನ್ ಆರ್ ಬಿಸ್ನೆಸ್. ಒಂದು ವ್ಯವಹಾರ ಸಂಸ್ಥೆಯನ್ನು ಹೊರತುಪಡಿಸಿ, ಅಂದರೆ ವ್ಯವಹಾರ ಸಂಸ್ಥೆಯೊಳಗಡೆ ಕೆಲಸ ಮಾಡುವಂತಹ ಉದ್ಯೋಗಿಗಳನ್ನು ಹೊರತುಪಡಿಸಿ ಬಾಹ್ಯ ಮೂಲದಿಂದ ಅಥವಾ ಹೊರಗಡೆ ಇರುವಂತಹ ಅಭ್ಯರ್ಥಿಗಳನ್ನು ಹುಡುಕುವಂತಹ ಒಂದು ಪ್ರಕ್ರಿಯೆಗೆ ನಾವು ಏನಂತ ಕರಿತಾ ಇದ್ದೀವಿ ಅಂದರೆ ಬಾಹ್ಯ ಮೂಲ ಅಂತ ಹೇಳಿ ಕರಿತಾ ಇದ್ದೀವಿ. ಇದು ಎಷ್ಟು ಇಂಪಾರ್ಟೆಂಟ್ ಆಗಿ ಕಾಣ್ತಾ ಅಂದರೆ ಹೊಸ ಕ್ಯಾಂಡಿಡೇಟ್ಸ್ಗಳು, ನ್ಯೂ ಕ್ಯಾಂಡಿಡೇಟ್ಸ್ ಅಥವಾ ಮೋಸ್ಟ್ ಎಫಿಷಿಯೆಂಟ್ ಕ್ಯಾಂಡಿಡೇಟನ್ನು ಹುಡುಕ್ಲಿಕ್ಕೆ ಈ ರೀತಿಯಾದಂತಹ ಎಕ್ಸ್ಟರ್ನಲ್ ಸೋರ್ಸ್ ಅನ್ನುವಂಥದ್ದು ಯೂಸ್ ಆಗಿದೆ. ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ದ ಯೂಸ್ಫುಲ್ ರಿಸೋರ್ಸ್ ಫಾರ್ ದ ಆರ್ಗನೈಜೇಷನ್ ಫಾರ್ ಸೆಲೆಕ್ಟ್ ದ ಬೆಸ್ಟ್ ಕ್ಯಾಂಡಿಡೇಟ್ ಫ್ರಮ್ ದಿ ಔಟ್ಸೈಡ್ ಆಫ್ ದ ಆರ್ಗನೈಜೇಷನ್. ಸೊ ಹಾಗಾಗಿ ಅದರ ಫಸ್ಟ್ ಒನ್ ಯಾವುದಿದೆ, ಎಕ್ಸ್ಟರ್ನಲ್ ಸೋರ್ಸ್ನ ಫಸ್ಟ್ ಒನ್ ಯಾವುದು ಅಂದರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್, ನೇರ ನೇಮಕಾತಿ. ಅಂದರೆ ನೇರ ನೇಮಕಾತಿ ಅಂದರೆ ಏನಾಗಿದೆ ಅನ್ನುವಂತಹದ್ದು ಸಿಂಪಲ್. ಅಂಡರ್ ದಿಸ್ ಮೆಥಡ್ ಅ ನೋಟಿಸ್ ಈಸ್ ಪ್ಲೇಸ್ಡ್ ಆನ್ ದ ನೋಟಿಸ್ ಬೋರ್ಡ್ ಆಫ್ ದ ಎಂಟರ್ಪ್ರೈಸ್ ಸ್ಪೆಸಿಫೈಯಿಂಗ್ ದ ಡೀಟೇಲ್ಸ್ ಆಫ್ ದ ಜಾಬ್ಸ್ ಅವೈಲೇಬಲ್. ಸ್ಪೆಸಿಫೈಯಿಂಗ್ ದ ಡೀಟೇಲ್ಸ್ ಆಫ್ ದ ಜಾಬ್ಸ್ ಅವೈಲೇಬಲ್. ಸೊ ಅಂದ್ರೇನು, ಒಂದು ಸಂಸ್ಥೆಯೊಳಗಡೆ ಇರಬೇಕಾದಂತಹ ಉದ್ಯೋಗಿಗಳ ಅಥವಾ ಉದ್ಯೋಗಗಳ ವಿವರವನ್ನು ಏನು ಮಾಡ್ತಾರೆ, ಸೂಚನಾ ಫಲಕದ ಮೇಲೆ ಪ್ರಕಟಿಸುವಂತಹದ್ದು. ಸೂಚನಾ ಫಲಕದ ಮೇಲೆ ಏನಾಗುವಂತಹದ್ದು, ಪ್ರಕಟಿಸುವಂತಹದ್ದು. ಇದನ್ನು ನೋಡಿದಂತಹ ಅಭ್ಯರ್ಥಿಗಳು ಏನು ಮಾಡ್ತಾರೆ ಅಂತಂದರೆ, ಯಾರು ಜಾಬ್ ಸೀಕರ್ಸ್, ಹೊರಗಡೆ ಬಂದಂತಹ ಜಾಬ್ ಸೀಕರ್ಸ್ ಏನು ಮಾಡುವಂತಹದ್ದು, ಅದನ್ನು ನೋಡಿ ತಮಗೆ ಅನುಕೂಲ ಇದ್ದರೆ ಅಲ್ಲಿ ಆಯ್ಕೆ ಆಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ದ ನೆಕ್ಸ್ಟ್ ಪಾಯಿಂಟ್ ಇಸ್ ಜಾಬ್ ಸೀಕರ್ಸ್ ಅಸೆಂಬಲ್ ಔಟ್ಸೈಡ್ ದ ಪ್ರಿಮೈಸಸ್ ಆನ್ ದ ಸ್ಪೆಸಿಫೈಡ್ ಡೇಟಾ ದಟ್ ಸೆಲೆಕ್ಷನ್ ಈಸ್ ಡನ್ ಆನ್ ದ ಸ್ಪಾಟ್. ಒಬ್ಬ ವ್ಯಕ್ತಿಯನ್ನು ತತ್ಕ್ಷಣದಲ್ಲಿ ಏನು ಮಾಡುವಂತಹದ್ದು, ಆಯ್ಕೆ ಮಾಡಿಕೊಳ್ಳುವಂತಹದ್ದು. ಯಾಕಂದರೆ ಸೂಚನಾ ಫಲಕದಲ್ಲಿ ನಾವು ಏನು ಹೇಳಿದ್ದೀವಿ, ಉದ್ಯೋಗದ ಬಗ್ಗೆ ವಿವರಣೆಯನ್ನು ನೀಡಿದ್ದೀವಿ. ಆ ಉದ್ಯೋಗಕ್ಕೆ ಆಯ್ಕೆ ಆಗಬೇಕಾದವರು ಗುಂಪಾಗಿ ನಿಂತಿರುವಂಥವರು. ಆ ಗುಂಪಾಗಿ ನಿಂತವರ ತತ್ಕ್ಷಣದಲ್ಲಿ ಏನು ಮಾಡುವಂತಹದ್ದು, ಆಯ್ಕೆ ಮಾಡಿಕೊಳ್ಳುವಂತಹದ್ದು ಯಾವುದು ಅಂತಂದರೆ ಒಂದು ಕಂಪನಿ ಆದರೂ ಆಗಿರ್ಬೋದು ಅಥವಾ ಆರ್ಗನೈಜೇಷನ್ ಆದರೂ ಆಗಿರಬಹುದು. ನೆಕ್ಸ್ಟ್ ಒನ್, ದಿಸ್ ಮೆಥಡ್ ಈಸ್ ಸೂಟಬಲ್ ಫಾರ್ ಅನ್ಸ್ಕಿಲ್ಡ್ ಆರ್ ಸೆಮಿಸ್ಕಿಲ್ಡ್ ಜಾಬ್ಸ್. ಇದು ಸ್ಪೆಸಿಫಿಕ್ ಆಗಿ ನಾವು ಮೆನ್ಷನ್ ಮಾಡ್ಕೋಬೇಕಾಗ್ತದೆ. ಏನಂತ, ಇಂತಹ ಡೈರೆಕ್ಟಾಗಿ ರಿಕ್ರೂಟ್ಮೆಂಟ್ ಯಾವ ಕೆಲಸಕ್ಕೆ ನಡೀತದೆ ಅಂತಂದರೆ ಅರೆ ಕೌಶಲ್ಯ ಮತ್ತು ಕೌಶಲ್ಯ ರಹಿತ ಕೆಲಸಕ್ಕೆ. ಎಸ್, ಅರೆ ಕೌಶಲ್ಯ ಮತ್ತು ಕೌಶಲ್ಯ ರಹಿತ ಕೆಲಸಕ್ಕೆ ಇಂತಹ ಒಂದು ರಿಕ್ರೂಟ್ಮೆಂಟ್, ನೇಮಕಾತಿ ಅನ್ನುವಂತಹದ್ದು ನಡೆಯುವಂತಹದ್ದು. ಫಾರ್ ಎಕ್ಸಾಂಪಲ್ ಲೇಬರ್ ಅಂತ ತಿಳ್ಕೊಳ್ಳೋಣ. ತತ್ಕ್ಷಣದಲ್ಲಿ ಬೇಕಾಗಿದ್ದಾರೆ ಅಂತ ಒಂದು ನೋಟಿಸ್ ಬೋರ್ಡನ್ನು ಹಾಕಿರುವಂತಹದ್ದು. ಏನು, 7th ಸ್ಟ್ಯಾಂಡರ್ಡ್ ಮುಗಿದಿದ್ರೆ ಸಾಕಂತಾರೆ, 10th ಸ್ಟ್ಯಾಂಡರ್ಡ್ ಮುಗಿದಿದ್ರೆ ಸಾಕಂತಾರೆ. ಸೊ ಈ ರೀತಿ ನೋಟಿಸ್ ಬೋರ್ಡನ್ನು ಹಾಕಿರ್ತಾರೆ. ಸೊ ಓದ್ಗಳನ್ನೇ ಅವ್ರು ಏನು ಮಾಡ್ಬೋದು, ಅಪ್ಲೈ ಮಾಡಿದ್ಗಳೇ ಅಲ್ಲಿ ಸೆಲೆಕ್ಷನನ್ನು ಮಾಡಿಕೊಳ್ಳುವಂತಹ ಒಂದು ಪ್ರೊಸೆಸ್ ಇರಬಹುದು. ಎಸ್, ದ ವರ್ಕರ್ಸ್ ಅಪಾಯಿಂಟೆಡ್ ಅಂಡರ್ ದಿಸ್ ಮೆಥಡ್ ಆರ್ ನೋನ್ ಆಸ್ ಕ್ಯಾಶುವಲ್ ಆರ್ ಬಡ್ಲಿ ವರ್ಕರ್ಸ್ ಆ್ಯಂಡ್ ಆರ್ ಪೇಡ್ ರೆಮ್ಯುನರೇಷನ್ ಆನ್ ಡೈಲಿ ವೇಜ್ ಬೇಸಸ್. ಎಸ್, ಸಾಮಾನ್ಯವಾಗಿ ಹೇಳಿದೆ ನಾವು ಏನಂತ, ಇದು ಅರೆ ಕೌಶಲ್ಯವನ್ನು ಹೊಂದಿದ ಅಥವಾ ಕೌಶಲ್ಯ ಇರದೇ ಇರುವಂತಹ ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ ಅಂತ ಹೇಳಿ. ಇಂತಹ ಸಾಂದರ್ಭಿಕ ನೌಕರರು ನಾವು ಎಂತ ಕರಿತೀವಿ, ಸಾಂದರ್ಭಿಕ ಆದರೂ ಆಗಿರ್ಬೋದು ಅಥವಾ ಬದಲಿ ನೌಕರರು ಅಂತ ಕರಿಬಹುದು. ಕ್ಯಾಶುವಲ್ ಆರ್ ಬದಲಿ ನೌಕರ್ಸ್ ಅಂತೇಳಿ ಕರಿತಾ ಇದ್ದೀವಿ. ಬದಲಿ ನೌಕರ್ಸ್, ಇವರಿಗೆ ವೇಜಸ್ ಹೆಂಗೆ ಕೊಡ್ತೀವಿ, ಸಂಬಳವನ್ನು ಹೆಂಗೆ ಕೊಡ್ತೀವಿಪ್ಪ ಅಂತಂದರೆ ರೆಮ್ಯುನರೇಷನ್, ಸಂಭಾವನೆ ಹೆಂಗೆ ನೀಡ್ತೀವಿ ಅಂತಂದರೆ ಆನ್ ಡೈಲಿ ವೇಜಸ್, ದಿನಗೂಲಿ ಆಗಿ ನೀಡುವಂತಹದ್ದು, ದಿನಗೂಲಿಯ ಆಧಾರದ ಮೇಲೆ ರೆಮ್ಯುನರೇಷನನ್ನು ನೀಡ್ತಾ ಇದ್ದೀವಿ. ಎಸ್, ಇಟ್ ಈಸ್ ಆನ್ ಎಕನಾಮಿಕಲ್ ಮೆಥಡ್ ಆಸ್ ಇಟ್ ಡಸ್ ನಾಟ್ ಇನ್ವಾಲ್ವ್ ಕಾಸ್ಟ್ ಆಫ್ ಅಡ್ವರ್ಟೈಸಿಂಗ್ ದ ವೇಕೆನ್ಸೀಸ್. ಇದು ಮೋಸ್ಟ್ ಇಂಪಾರ್ಟೆಂಟ್. ಕಾಸ್ಟ್ ಆಫ್ ಎಕ್ಸ್ಪೆನ್ಸಸ್ ಅಂತ ನೋಡಿದಾಗ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನಿಸ್ಕೊಳ್ತದೆ. ಯಾವಾಗಂದರೆ ಅಡ್ವರ್ಟೈಸ್ ಮಾಡುವಂತಹ ಅವಶ್ಯಕತೆ ಬರೋದಿಲ್ಲ. ಯಾಕಂದರೆ ನೋಟಿಸನ್ನು ನಾವು ಮಾಡೋದ್ರಿಂದ, ನೋಟಿಸ್ ಬೋರ್ಡ್ ಮೇಲೆ ನೋಟಿಸ್ ಮಾಡೋದ್ರಿಂದ, ಸೂಚನಾ ಫಲಕದ ಮೇಲೆ ಸೂಚನೆಯನ್ನು ನೀಡೋದ್ರಿಂದ
ಜಾಹೀರಾತಿನ ಅವಶ್ಯಕತೆ ಇಲ್ಲ, ವೆಚ್ಚವನ್ನು ಏನು ಮಾಡ್ಬೋದು, ಉಳಿತಾಯ ಮಾಡಬಹುದು. ಹಾಗಾಗಿ ಆರ್ಥಿಕತೆಯನ್ನು ಹೆಚ್ಚಿಸಲಿಕ್ಕೆ ಇದು ಸಹಾಯಕವಾಗಿದೆ. It is suitable for fulfilling casual vacancies when there is a rush of work or when some permanent workers are absent. ಎಂತಹ ಒಂದು ಕೆಲಸಕ್ಕೆ ಅತ್ಯಂತ ಸೂಕ್ತವಾಗಿದೆ ಅಂತ ನಾವೇನಾದರೂ ನೋಡಿದಾಗ, ಯಾರಾದರೂ ಕಾಯಂ ಕೆಲಸಗಾರರು ಗೈರು ಹಾಜರಾದಾಗ ಅಥವಾ ಕೆಲಸ ಇಲ್ಲದೇ ಇದ್ದಾಗ, ಸಂಸ್ಥೆಯಲ್ಲಿ ಕೆಲಸ ಇಲ್ಲದೇ ಇದ್ದಾಗ ಅಥವಾ ಕಾಯಂ ಕೆಲಸಗಾರರು ಗೈರು ಹಾಜರಾದಾಗ ಇಂತಹ ವ್ಯಕ್ತಿಗಳ ಅವಶ್ಯಕತೆ ಏನಾಗ್ತದೆ, ತುಂಬಾ ಇರ್ತದೆ. ಯಾವಾಗ? ಡೈರೆಕ್ಟ್ ರಿಕ್ರೂಟ್ಮೆಂಟ್ ಒಳಗೆ ಸಾಂದರ್ಭಿಕವಾಗಿ ಒಂದಿನ ಕೆಲಸ ಮಾಡ್ಕೊಂಡು ಏನು ಮಾಡ್ಬಿಡೋದು, ಅವ್ರನ್ನ ಕಲಿಸಿರುವಂತಹದ್ದು ನಾವು ಕಾಣಬಹುದು. ನೆಕ್ಸ್ಟ್ ಒನ್ ಈಸ್ ಕ್ಯಾಶುವಲ್ ಕಾಲರ್ಸ್, ನೇರ ಸ್ವೀಕೃತ ಅರ್ಜಿಗಳು. ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ನೆನ್ಪಿಟ್ಕೋಬೇಕು. ಸೊ ಒಂದು ದೊಡ್ಡ ಕಂಪನಿ ಅದಂತ ತಿಳ್ಕೊಳ್ಳೋಣ. ಆ ಕಂಪನಿ ಹೆಸರು ನಾವು ಹೇಳಬಹುದು, ಯಾವುದು? ASG. ಈ ASG ಕಂಪನಿ ಒಳಗಡೆ ಆಲ್ರೆಡಿ ಏನಾಗಿತ್ತು, ಸೊ ಅನೇಕ ವ್ಯಕ್ತಿಗಳು ನಾ ಕೆಲಸ ಮಾಡಬೇಕು ಅಂತ ಬಂದು ಏನು ಮಾಡ್ತಾ ಇರ್ತಾರೆ, ತಮ್ಮ ರೆಸ್ಯೂಮ್ಗಳನ್ನು ಕೊಟ್ಟು ಹೋಗಿರ್ತಾರೆ. ನಾನೇನು ಮಾಡ್ತೀನಿ ಅಪ್ಪ ಅಂದರೆ, ನನಗೆ ಅವಶ್ಯಕತೆ ಇದ್ದಾಗ, ಅಂದರೆ ಎಲ್ಲ ಕೊಟ್ಟಂತಹ ಒಬ್ಬ ಡಾಟಾಸ್ ಏನಿದೆ ಅಂದರೆ ಉದ್ಯೋಗಿಗಳದು, ಸೊ ಪ್ರಾಸ್ಪೆಕ್ಟಿವ್ ಕ್ಯಾಂಡಿಡೇಟ್ಸ್ ಅಂತ ಅದಕ್ಕೆ ಕರಿಬೋದು, ಅಥವಾ ಅನ್ಸಾಲಿಡೇಟೆಡ್ ಕ್ಯಾಂಡಿಡೇಟ್ಸ್, ಪ್ರೆಸೆಂಟ್ ಅಪೇಕ್ಷಿತವಲ್ಲ, ನನಗಾಗಿದ್ದಿಲ್ಲ ಅಂಥವ್ರು ನಾನು ಏನು ಮಾಡ್ತೀನಿ, ಒಂದು ಸಿಸ್ಟಮ್ ಒಳಗೆ ಡಾಟಾಸನ್ನು ಮೇಂಟೈನ್ ಮಾಡ್ತೀನಿ. ಇವರೆಲ್ಲ ಡಾಟಾಸನ್ನು ಏನು ಮಾಡ್ತೀನಿ, ಮೇಂಟೈನ್ ಮಾಡ್ತೀನಿ. ಸೊ ಆಗ ಯಾರಾದರೂ ಒಬ್ಬ ವ್ಯಕ್ತಿ ಅಥವಾ ಒಂದಿಷ್ಟು ವೆಕೆಂಟ್ಗಳು ನನ್ನ ಸಂಘದೊಳಗೆ ಏನಾದರೂ ಖಾಲಿ ಆದರೆ ಇಮಿಡಿಯೇಟ್ ನಾನು ಏನು ಮಾಡ್ಬೋದು, ಅವ್ರನ್ನ ಕರೆಸ್ಕೊಳ್ಬಹುದು. ಯಾರು ಅರ್ಜಿ ಹಾಕಿರ್ತಾರೋ ಅಂತಹ ಅರ್ಜಿಗಳ ಮೂಲಕ ನನಗೆ ಅವಶ್ಯಕತೆ ಇದ್ದಾಗ ಅಂಥವ್ರನ್ನ ಏನು ಮಾಡ್ಬೋದು, ಪಟ್ಟಿಯನ್ನು ನೋಡ್ಕೊಂಡು ಅವ್ರನ್ನ ಪರಿಶೀಲನೆ ಮಾಡಿ ನೇಮಕಾತಿ ಮಾಡಿಕೊಳ್ಳುವಂತಹದ್ದು ನಾವೇನು ಅನ್ಬೋದು, ನೇರ ಸ್ವೀಕೃತ ಅರ್ಜಿಗಳು ಅಂತ ಹೇಳಿ ಕರಿತೀವಿ. ಕ್ಯಾಶುವಲ್ ಕಾಲರ್ಸ್ ಅಂತ ಹೇಳಿ ಕರಿಬಹುದು. ಏನು ಕೊಟ್ಟಿದ್ದಾರೆ ನೋಡೋಣ. ಕಂಪನೀಸ್ ಜನರಲಿ ರಿಸೀವ್ ಅನ್ಸಾಲಿಡೇಟೆಡ್ ಅಪ್ಲಿಕೇಶನ್ಸ್ ಫ್ರಮ್ ಜಾಬ್ ಸೀಕರ್ಸ್ ಎಟ್ ವೇರಿಯಸ್ ಪಾಯಿಂಟ್ಸ್ ಆಫ್ ಟೈಮ್. ಅನೇಕ ರೀತಿಯೊಳಗೆ ಅಥವಾ ಅನೇಕ ರೀತಿಯ ಸಂದರ್ಭಗಳಲ್ಲಿ ಏನಾಗಿರುವಂಥದ್ದು, ಯಾರು ಕೆಲಸವನ್ನು ಹುಡುಕ್ತಾ ಇರ್ತಾರೋ ಅಂಥವರಿಂದ ನಾವು ಅರ್ಜಿಗಳನ್ನು ಇಸ್ಕೊಂಡಿರುವಂತಹದ್ದು ಅಥವಾ ಪಡೆದುಕೊಂಡಿರುವಂತಹದ್ದು ನಾವು ಕಾಣ್ತಾ ಇರ್ಬೋದು. ಯಾವುದು? ಕಂಪನಿಗಳು. ಕಂಪನಿ ಕೀಪ್ ಅ ಡಾಟಾಬೇಸ್ ಆಫ್ ಸಚ್ ಅಪ್ಲಿಕೇಶನ್ಸ್ ಆಸ್ ದೇ ಕ್ಯಾನ್ ಪ್ರೊವೈಡ್ ಅ ವ್ಯಾಲ್ಯೂಯೇಬಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್. ಕಂಪನಿ ಅನ್ನುವಂತಹದ್ದು ಏನಾಗ್ತದೆ, ಆ ಒಂದು ಮಾಹಿತಿ ಸಂಗ್ರಹವನ್ನು ಮಾಡಿಕೊಂಡು ತನ್ನಲ್ಲಿ ಏನಾಗಿರುವಂಥದ್ದು ಇಟ್ಟುಕೊಳ್ಳುವಂತಹದ್ದು, ಯಾವುದಕ್ಕೆ? ನೇಮಕಾತಿಗೆ ಸಂಬಂಧಿಸಿದಂತೆ. ವೆನ್ ಅ ಸೂಟೇಬಲ್ ವೇಕೆನ್ಸೀಸ್ ಅರೈಸಸ್ ಸಚ್ ಕ್ಯಾಶುವಲ್ ಕಾಲರ್ಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಫಾರ್ ದ ಎಂಪ್ಲಾಯ್ಮೆಂಟ್. ಯಾವಾಗ ಸಂದರ್ಭಕ್ಕೆ ತಕ್ಕಂತೆ ಉದ್ಯೋಗ ಖಾಲಿ ಇದೆ ಅಂತ ಅನಿಸ್ತದೋ ಅಂತಹ ಅರ್ಜಿಗಳೇನಾಗಿರ್ತದೆ, ಅವ್ರನ್ನ ಕರೆಸ್ಕೊಂಡು ಪರಿಶೀಲನೆ ಮಾಡಿಕೊಂಡು ಉದ್ಯೋಗಿ ಅಂತೇಳಿ ನಾವು ಪರಿಗಣನೆಗೆ ತೆಗೆದುಕೊಳ್ಬೋದು. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಇಟ್ ಈಸ್ ಅ ವೆರಿ ಎಕನಾಮಿಕಲ್ ಮೆಥಡ್ ಅಂತೇಳಿ ಕರಿತಾ ಇದ್ದೀವಿ. ಇದನ್ನು ಸಹಿತವಾಗಿ ಅಡ್ವರ್ಟೈಸ್ ಮಾಡುವಂಥ ಅವಶ್ಯಕತೆ ಬರುವುದಿಲ್ಲ. ಯಾವಾಗ ಅಪ್ಲಿಕೇಶನ್ ಕೊಟ್ಟಿರ್ತಾರೆ ಅಂಥವ್ರನ್ನೆಲ್ಲ ನೋಡ್ತೀವಿ, ಕರೆಸ್ಕೊಳ್ತೀವಿ, ಮತ್ತು ಅವ್ರಿಗೆ ಏನು ಮಾಡ್ತೀವಿ, ರಿಕ್ರೂಟ್ಮೆಂಟ್ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆ, ಸೆಲೆಕ್ಷನ್ ಮಾಡುವಂತಹ ಒಂದು ವ್ಯವಸ್ಥೆ ಎಲ್ಲಿ ಕಾಣುವಂತಹದ್ದು ಅಂದರೆ ಏನು? ಕ್ಯಾಶುವಲ್ ಕಾಲರ್ಸ್. ದ ನೆಕ್ಸ್ಟ್ ಒನ್ ಇಸ್ ಅಡ್ವರ್ಟೈಸಿಂಗ್ ಆರ್ ಅಡ್ವರ್ಟೈಸ್ಮೆಂಟ್. ಜಾಹೀರಾತು ಅಂತ ಹೇಳಿ ಕರಿತಾ ಇದ್ದೀವಿ. ಅಡ್ವರ್ಟೈಸ್ಮೆಂಟ್, ಜಾಹೀರಾತು. ಸಿಂಪಲ್, ನಮ್ಮ ಒಂದು ಸಂಸ್ಥೆಯೊಳಗಡೆ ವೆಕೆನ್ಸಿ ಇದ್ದಾವೆ ಅಂತ ತಿಳ್ಕೊಳ್ಳೋದು. ಯಾವುದು? ASG ಕಂಪನಿಯೊಳಗೆ ಏನಿದ್ದಾವೆ? ವೆಕೆನ್ಸಿ ಇದ್ದಾವೆ. ಆ ವೆಕೆನ್ಸಿಯನ್ನು ನಾವು ನೋಡಬೇಕಾದ್ರೆ ಯಾರು ಕ್ಯಾಶುವಲ್ ಕಾಲರ್ಸ್ ಸಿಗ್ತಾ ಇಲ್ಲ ಸರಿಯಾಗಿ, ಕ್ಯಾಶುವಲ್ ಕಾಲರ್ಸ್ ಪೇಪರ್ಸನ್ನು ಅಪ್ಲಿಕೇಶನ್ ಅಲ್ಲಿ ತೊಗೊಂಡಿಲ್ಲ, ಅಥವಾ ನಾವು ಒಂದು ಹೊಸ ಕಂಪನಿಯನ್ನು ಸ್ಥಾಪನೆ ಮಾಡ್ತಿದ್ದೀವಿ ಅಂತ ತಿಳ್ಕೊಳ್ಳೋಣ. ಸೊ ಎರಡು ಬೇಸ್ ಮೇಲೆ ನಾವು ಏನು ಮಾಡೋದು, ಸೊ ಒಂದು ಇಂಟರ್ನೆಟ್ ಒಳಗೆ ನಾವು ಏನು ಮಾಡ್ಬೋದು, ನಮ್ಮ ಇನ್ಫಾರ್ಮೇಷನ್ ಅಂದರೆ ಯಾವ ಕೆಲಸ ಖಾಲಿ ಇದೆ
ಅದಕ್ಕೆ ಕ್ವಾಲಿಫಿಕೇಷನ್ ಏನೇನು ಬೇಕಾಗಿದೆ, ಎಷ್ಟು ಅಭ್ಯರ್ಥಿಗಳು ಬೇಕಾಗಿದೆ, ಯಾವ ಕೆಟಗರಿ ಒಳಗೆ ಬೇಕಾಗಿದೆ, ಮೆನ್ ಆರ್ ವುಮೆನ್ ಒಳಗೆ. ಸೊ ಈ ರೀತಿಯಾಗಿ ಪ್ರತಿಯೊಂದು ಡೀಟೇಲನ್ನು ಏನು ಮಾಡೋದು, ಸೊ ಇಂಟರ್ನೆಟ್ ಟು ಅಥವಾ ಟೆಲಿವಿಷನ್ ಆರ್ ರೇಡಿಯೋ ಆರ್ ಪ್ರಿಂಟ್ ಆರ್ ನ್ಯೂಸ್ ಪೇಪರ್ ಅಥವಾ ನ್ಯೂಸ್ ಪೇಪರ್ ಅಂತೇಳಿ ಕರಿಬೋದು, ಅಥವಾ ಬಿಲ್ ಬೋರ್ಡ್ ಅಂತೇಳಿ ಕರಿಬೋದು, ಅಥವಾ ಮ್ಯಾಗ್ಝಿನ್ಸ್ ಒಳಗೆ ನಾವೇನು ಮಾಡ್ಬೋದು ಕರೆಯುವಂತಹದ್ದು. ಅಂತರ್ಜಾಲದ ಮೂಲಕ ಆದರೂ ಆಗಿರ್ಬೋದು, ದೂರದರ್ಶನದ ಮೂಲಕ ಆದರೂ ಆಗಿರಬಹುದು, ದೂರವಾಣಿಗಳ ಮೂಲಕ ಆದರೂ ಆಗಿರಬಹುದು, ಅಥವಾ ಮುದ್ರಣವನ್ನು ಮಾಡ್ತಾ ಇರ್ತೀವಿ, ಕರಪತ್ರಗಳ ಮುದ್ರಣವಾದರೂ ಆಗಿರುವಂತಹದ್ದು, ಅಥವಾ ದಿನಪತ್ರಿಕೆಗಳಾದರೂ ಆಗಿರ್ಬೋದು, ಅಥವಾ ವಾರಪತ್ರಿಕೆಗಳಾದರೂ ಆಗಿರ್ಬೋದು. ಈ ರೀತಿಯಾದಂತಹ ಒಂದು ಮಾಧ್ಯಮಗಳ ಮೂಲಕ ನಮ್ಮ ವ್ಯವಸ್ಥೆಯನ್ನು ಏನಿದೆ ಮಾಹಿತಿಯನ್ನು ಬಿತ್ತರಿಸುವಂತಹ ಒಂದು ಪ್ರಕ್ರಿಯೆಗೆ ನಾವು ಏನಂತ ಕರಿಬಹುದು ಅಂದರೆ ಸೊ ಜಾಹೀರಾತು ಅಂತೇಳಿ ಕರಿತಾ ಇದ್ದೀವಿ. ಸಾಮಾನ್ಯವಾಗಿ ಇದು ಎಂತಹ ಸಂಬಂಧಪಟ್ಟಂತಂದರೆ ವ್ಯಾಪಕ ಶ್ರೇಣಿಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಬಹಳಷ್ಟು ಜನರೊಳಗೆ ಏನಾಗಿರಬೇಕು, ಕ್ಯಾಂಡಿಡೇಟ್ಸ್ ನಮಗೆ ಸಿಗಬೇಕು. ಬೆಸ್ಟ್ ಸೂಟೇಬಲ್ ಕ್ಯಾಂಡಿಡೇಟ್ಸನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಇದು ಏನಾಗ್ತದೆ ಅಪ್ಪ ಅಂದರೆ ಅವಶ್ಯಕವಾಗಿರ್ತದೆ. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಕಾಣುವಂತಹದ್ದು. ಇದೇನಾಗ್ತದೆ, ಸೊ ಎಕ್ಸ್ಪೆನ್ಸಿವ್ ಆಗಿ ಅಂದರೆ ವೆಚ್ಚದಾಯಕವಾಗಿ ಇರುವಂತಹದ್ದು. ಏನು ಕೊಟ್ಟಿದ್ದಾರೆ, ಅಂಡರ್ ದಿಸ್ ಮೆಥಡ್ ಅಡ್ವರ್ಟೈಸ್ಮೆಂಟ್ ಈಸ್ ಗಿವನ್ ಇನ್ ನ್ಯೂಸ್ ಪೇಪರ್, ಸೊ ಟ್ರೇಡ್ ಆ್ಯಂಡ್ ಪ್ರೊಫೆಷನಲ್ ಜರ್ನಲ್ಸ್, ಸೊ ಅಲಾಂಗ್ ವಿತ್ ಫುಲ್ ಡಿಸ್ಕ್ರಿಪ್ಷನ್ ಅಬೌಟ್ ದ ಜಾಬ್ ಆ್ಯಂಡ್ ಇಟ್ಸ್ ರಿಕ್ವೈರ್ಮೆಂಟ್ಸ್. ಆಲ್ರೆಡಿ ಹೇಳಿದೆ. ಸೊ ಏನು ಅಂತಂದರೆ ವ್ಯಾಪಕ ಆಯ್ಕೆ ಅಗತ್ಯವಿದ್ದಾಗ, ನಮ್ಗೆ ಬಹಳಷ್ಟು ಜನ ಬೇಕಾಗಿದೆ ಅಂತ ಅನಿಸಿದಾಗ, ವ್ಯಾಪಕ ಆಯ್ಕೆ ಅಗತ್ಯವಿದ್ದಾಗ ಸಾಮಾನ್ಯವಾಗಿ ವಾರಪತ್ರಿಕೆಗಳಾದ ಪತ್ರಿಕೆಗಳಲ್ಲಿ ಅಥವಾ ವ್ಯಾಪಾರ ಮತ್ತು ವೃತ್ತಿಪರ ನಿಯತಕಾಲಿಕೆಗಳು ಅಂತೇಳಿ ಕರಿತಾ ಇದ್ದೀವಿ. ಮ್ಯಾಗ್ಝಿನ್ಸ್ ಅಂದರೆ ನಿಯತಕಾಲಿಕೆಗಳ ಮೂಲಕ ಆದರೂ ಆಗಿರ್ಬೋದು, ಏನು ಮಾಡ್ತೈತಿ, ಮಾಹಿತಿಯನ್ನು ಬಿತ್ತರಿಸಿದರೆ ಅದು ನಾವೇನ್ಬಹುದು ಜಾಹೀರಾತು ಅಂತಂತ ಅನ್ಸ್ಕೊಳ್ತದೆ. ಈ ಜಾಹೀರಾತೊಳಗೆ ಏನನ್ನು ಒಳಗೊಂಡಿರುವಂತಹದ್ದು ಅಂದರೆ ನಮ್ಮ ಒಂದು ಉದ್ಯೋಗದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೊಂದಿರುವಂತಹದ್ದು. ಎಸ್, ಇಟ್ ಗಿವ್ಸ್ ಅ ವೈಡರ್ ಚಾಯ್ಸ್ ಆ್ಯಂಡ್ ದ ಮೋಸ್ಟ್ ಆಫ್ ದ ಸೀನಿಯರ್ ಪೊಸಿಷನ್ ಆರ್ ಫಿಲ್ಡ್ ಬೈ ದಿಸ್ ಮೆಥಡ್. ಸೊ ಯಾವುದರ ಮೂಲಕ ಅಂತಂದರೆ ಅತ್ಯಂತ ಒಂದು ಸೂಕ್ತವಾದಂತಹ ವಿಶಾಲವಾದ ಆಯ್ಕೆಗೆ ಅವಕಾಶವನ್ನು ಮಾಡಿಕೊಡುವಂತಹದ್ದು ಇಲ್ಲಿ ಕಾಣ್ತಾ ಇದ್ದೀವಿ. ಆಮೇಲೆ ಉತ್ತಮವಾದಂತಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ದ ಅಡ್ವಾಂಟೇಜಸ್ ಆಫ್ ಅಡ್ವರ್ಟೈಸಿಂಗ್ ಇಸ್ ದ more information about the organization and job can be given, and management gets a wider range of candidates for a selection. Advertisement may be placed in leading newspaper. Yes, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ ಏನಂತ. ವೈಡರ್ ರೇಂಜಿಗೆ ಕ್ಯಾಂಡಿಡೇಟ್ಸನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಇದು ಸಹಾಯ ಆಗ್ತದೆ. ನೆಕ್ಸ್ಟ್, however, advertisement may provide flood of response and many time from quite unsuitable candidates. ಸೊ ಅವು ಏನೇ ಇದ್ರೂ ಸಹಿತವಾಗಿ ಏನಾಗ್ತದೆ ಅಂತಂದ್ರೆ ಅದು ಮಾಹಿತಿಯನ್ನು ಸರಿಯಾಗಿ ಅಥವಾ ಸೂಕ್ತವಲ್ಲದ ಅಭ್ಯರ್ಥಿಗಳಿಂದ ಪ್ರತಿಕ್ರಿಯೆ ಬರಬಹುದು, ಅಥವಾ ಪ್ರತಿಕ್ರಿಯೆ ಅಂದರೆ ಸಾಕಷ್ಟು ಜನಸಂಖ್ಯೆಯಲ್ಲಿ ವ್ಯಕ್ತಿಗಳು ಬಂದಾಗ ಅದನ್ನು ನಿಭಾಯಿಸಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಒಂದು ವ್ಯವಸ್ಥೆನೂ ಇರ್ಬೋದು. ಫ್ಲಡ್ ಆಫ್ ಕ್ಯಾಂಡಿಡೇಟ್ಸ್ ಅಂತ ಹೇಳಿ ಕರಿತೀವಿ, ಅಥವಾ ಫ್ಲಡ್ ಆಫ್ ರೆಸ್ಪಾನ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಈ ರೀತಿ ಬಂದಾಗ ಮ್ಯಾನೇಜ್ಮೆಂಟ್ ಅನ್ನುವಂತಹದ್ದು ಏನಾಗ್ತದೆ, ತೊಂದರೆ ಆಗುವಂತಹದ್ದು ನಾವು ಕಾಣಬಹುದು. ಎಸ್, ದ ನೆಕ್ಸ್ಟ್ ಒನ್ ಈಸ್ ಅ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್. ಎಸ್, ಏನಿದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂತಂದರೆ ಯಾರು ಮಾಡ್ತಾರೆ? ಸಿಂಪಲ್, ಇಲ್ಲಿ ಒಂದು ಸರ್ಕಾರ ಏನು ಮಾಡ್ತದೆ, ಗೌರ್ನಮೆಂಟ್ ಅನ್ನುವಂತಹದ್ದು ಯಾರಿಗೆ ಅವಶ್ಯಕತೆ ಇದೆ, ಹೂ ನೀಡ್ ದ ಜಾಬ್ಸ್ ಅಂಥವ್ರು ಡಾಟಾಬೇಸನ್ನು ಕಲೆಕ್ಟ್ ಮಾಡಿಕೊಳ್ಳುವಂತಹದ್ದು. ಸೊ ಆ ಒಂದು ಕಾನೂನಿದೆ, ಆ ಕಾನೂನಿನ ಅಡಿಯಲ್ಲಿ ಲೀಗಲ್ ಆಗಿ ಏನು ಮಾಡ್ತದೆ ಅಂತಂದರೆ ಅದನ್ನು ಎಕ್ಸ್ಚೇಂಜ್ ಮಾಡುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಯಾರನ್ನ ಎಕ್ಸ್ಚೇಂಜ್ ಮಾಡಲಿಕ್ಕೆ ಅಂತಂದರೆ ಉದ್ಯೋಗಿಗಳನ್ನು ಎಕ್ಸ್ಚೇಂಜ್ ಮಾಡಲಿಕ್ಕೆ. ಏನು ಕೊಟ್ಟಿದ್ದಾರೆ, ಅಂಡರ್ ದಿಸ್ ಮೆಥಡ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ರನ್ ಬೈ ಗೌರ್ನಮೆಂಟ್ ಆರ್ used for fulfilling unskilled and semi-skilled jobs. ಉದ್ಯೋಗ ಮತ್ತು ಕೌಶಲ್ಯ ಮತ್ತು ಕೌಶಲ್ಯರಹಿತ ಉದ್ಯೋಗಗಳನ್ನು ಭರ್ತಿ ಮಾಡಲಿಕ್ಕೆ ಸರ್ಕಾರ ಏನು ಮಾಡ್ತದೆ, ಉದ್ಯೋಗಿಗಳನ್ನು ವಿನಿಮಯ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಒಳಗೊಂಡಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಸೊ unemployed persons get themselves registered with the
ದೀಸ್ ಎಕ್ಸ್ಚೇಂಜಸ್. ಫಾರ್ ಎಕ್ಸಾಂಪಲ್ ಉದ್ಯೋಗ ವಿನಿಮಯ ಕೇಂದ್ರ ಅಂತ ಸಿಗ್ತದೆ. ಎಲ್ಲಿದೆಯಪ್ಪ ಅಂದ್ರೆ ನಮ್ಗೆ ಸುಮ್ಮನೆ ಸಾಮಾನ್ಯವಾಗಿ ಜಿಲ್ಲೆಯೊಳಗೊಂದು ಇರ್ತದೆ. ಬಾಗಲಕೋಟೆ ಒಳಗಾದರೂ ಇರಬಹುದು ಅಥವಾ ಬೆಳಗಾವಿ ಒಳಗಾದರೂ ಇರಬಹುದು. ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಅಂತ ಇರ್ತವೆ. ಇದರಲ್ಲಿ ನೋಂದಣಿ ಮಾಡಿಸ್ಕೊಂಡು ಸೊ ಸರ್ಕಾರದ ಮೂಲಕ ಏನೇನು ಯೋಜನೆಗಳು ಬಂದಿರ್ತವೆ ಅಥವಾ ಒಂದು ಟೆಂಡರ್ಗಳ ಮೂಲಕ ಏನೇನು ಯೋಜನೆಗಳು ಬಂದಿರ್ತವೆ ಅಂಥವ್ರಿಗೆ ಏನು ಮಾಡ್ಬೋದು, ಇಂಥ ಅನ್ಸ್ಕಿಲ್ಡ್ ಆ್ಯಂಡ್ ಸೆಮಿ ಸ್ಕಿಲ್ಡ್ ಪರ್ಸನ್ಸನ್ನು ಅಲ್ಲಿಗೆ ಕಳಿಸುವಂತಹದ್ದು. ಅಂದರೆ ಇಲ್ಲಿ ಪರ್ಸನ್ಸ್ ಏನಾಗಿರಬೇಕು, ರಿಜಿಸ್ಟರ್ ಆಗಿರಬೇಕು. ಯಾರು? ಸೊ ಅನ್ಎಂಪ್ಲಾಯ್ಡ್ ಪರ್ಸನ್ಸ್, ಉದ್ಯೋಗವನ್ನು ಹೊಂದದೇ ಇರುವವರು ಮೊದಲೇ ನೋಂದಣಿಯಾಗಿ ಇರಬೇಕು ಈ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ. ಇಟ್ ಈಸ್ ದ ಫಸ್ಟ್ ನೇಚರ್. ನೆಕ್ಸ್ಟ್ ಒನ್, ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಕೀಪ್ಸ್ ಇನ್ ಟಚ್ ವಿತ್ ದ ಎಂಪ್ಲಾಯರ್ಸ್. ಎಟ್ ದ ಎಂಪ್ಲಾಯರ್ಸ್ ರಿಕ್ವೆಸ್ಟ್ ದೇ ಪ್ರೊವೈಡ್ ಅ ಲೀಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಫುಲ್ಫಿಲ್ಲಿಂಗ್ ದ ರಿಕ್ವೈರ್ಡ್ ಕ್ವಾಲಿಫಿಕೇಶನ್. ಅಂದ್ರೇನು? ಸೊ ಈ ಉದ್ಯೋಗ ವಿನಿಮಯ ಕೇಂದ್ರ ಯಾರ ಜೊತೆಗೆ ಅದು ಸಂಪರ್ಕದಲ್ಲಿ ಇರ್ತದೆ ಅಂತಂದರೆ ಉದ್ಯೋಗದಾತ ಅಂತಂದರೆ ಅಲ್ಲಿ ಇರಬೇಕಾದಂತಹ ಕಂಪನಿಗಳಾದರೂ ಆಗಿರ್ಬೋದು, ಸರ್ಕಾರದ ಯೋಜನೆಗಳಾದರೂ ಆಗಿರ್ಬೋದು, ಅಥವಾ ಈ ಟೆಂಡರ್ಗಳಂತ ಹೇಳಿ ಕರಿತಾ ಇದ್ದೀವಿ, ಆ ಒಂದು ಟೆಂಡರ್ಗಳನ್ನು ಕರೆಯುವಂತಹ ವ್ಯಕ್ತಿಗಳಲ್ಲಾದರೂ ಆಗಿರ್ಬೋದು, ಸಂಪರ್ಕವನ್ನು ಹೊಂದದೆ ಅವರಿಗೆ ಅವಶ್ಯಕತೆ ಇರುವಂತಹ ಅಭ್ಯರ್ಥಿಗಳನ್ನು, ಸೊ ಅವರ ಅರ್ಹತೆ ಉಳ್ಳ ಅಭ್ಯರ್ಥಿಗಳನ್ನು ಸೊ ಭರ್ತಿ ಮಾಡಲಿಕ್ಕೆ ಇದು ಸಹಾಯವಾಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಇನ್ ಸರ್ಟನ್ ಕೇಸಸ್ ಇಟ್ ಹ್ಯಾಸ್ ಬಿನ್ ಮೇಡ್ ಆಬ್ಲಿಗೇಟರಿ ಫಾರ್ ದ ಬಿಸ್ನೆಸ್ ಕನ್ಸರ್ನ್ ಟು ನೋಟಿಫೈ ದೇರ್ ವೇಕೆನ್ಸೀಸ್ ಟು ದ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್. ಇಲ್ಲಿ ಏನಾಗಿರುವಂತಹದ್ದು, ನೀತಿಗಳು ಇರುವಂತಹದ್ದು, ಆ ನೀತಿಗಳ ಆಧಾರದ ಮೇಲೆ ಚಟುವಟಿಕೆಗಳನ್ನು ಮಾಡ್ತದೆ. ದಸ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಸರ್ವ್ ಆಸ್ ಅ ಲಿಂಕ್ ಬಿಟ್ವೀನ್ ಜಾಬ್ ಸೀಕರ್ಸ್ ಆ್ಯಂಡ್ ಎಂಪ್ಲಾಯೀಸ್. ಇದು ಏನನ್ನ ಕೆಲಸವಾಗಿ ಮಾಡ್ತದೆಪ್ಪ ಅಂದರೆ ಒಂದು ಮಧ್ಯಮದ ಸೇತುವೆಯಾಗಿ ಕೆಲಸ ಮಾಡುವಂತಹದ್ದು. ಯಾರ ನಡುವೆ ಅಂದರೆ ಉದ್ಯೋಗದಾತ, ಜಾಬ್ ಎಂಪ್ಲಾಯರ್ಸ್ ಆ್ಯಂಡ್ ಜಾಬ್ ಸೀಕರ್ಸ್, ಉದ್ಯೋಗದಾತ ಮತ್ತು ಸೊ ಉದ್ಯೋಗಿ, ಸಂಭಾವಿಕ ಉದ್ಯೋಗಿಯ ನಡುವೆ ಒಂದು ಸೇತುವೆಯಂತೆ ಕಾರ್ಯನಿರ್ವಹಿಸ್ತದೆ. ಹವೆವರ್ ಟೈಮ್ ರೆಕಾರ್ಡ್ಸ್ ಆಫ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆರ್ ನಾಟ್ up to date and many of the candidates referred by them may not be found suitable. ಇದು ಏನಾಗಿದೆ, ಸರಿಯಾದ ಸಮಯಕ್ಕೆ ಅಪ್ಡೇಟ್ ಆಗಿರದೇ ಇರುವಂತಹದ್ದು, ಅಥವಾ ಸೊ ನಾವು ಏನಂತ ಕರಿಬಹುದು ಅಂತಂದರೆ ದಾಖಲೆಗಳ ನವೀಕೃತ, ಅಪ್ಡೇಟ್ ಅಂದರೆ ನವೀಕೃತ ಆಗದೇ ಇರುವಂತಹದ್ದು ನಾವು ಕಾಣಬಹುದು. ಈ ನವೀಕೃತ ಆಗದೇ ಇರುವಂತಹದ್ದು, ಅಪ್ಡೇಟ್ ಆಗದೇ ಇರುವಂತಹದ್ದು ಕಾರಣದಿಂದಾಗಿ ಸರಿಯಾದ ವ್ಯಕ್ತಿಗಳು ಸಿಗದೇ ಇರುವಂತಹ ವ್ಯವಸ್ಥೆಯಲ್ಲಿ ಕಾಣ್ತಾ ಇದ್ದೀವಿ ಅಂದರೆ ಇಲ್ಲಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಒಳಗೆ ಕಾಣ್ತಾ ಇದ್ದೀವಿ. ಎಸ್, ಸೊ ಡಿಯರ್ ಸ್ಟೂಡೆಂಟ್ಸ್, ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇನ್ ದ ಯುವರ್ ಮ್ಯಾನೇಜ್ಮೆಂಟ್ ಫೀಲ್ಡ್. ಸೊ ಹಾಗಾಗಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳಿ, ಹೆಚ್ಚಿನ ಬಗ್ಗೆ ತಿಳ್ಕೊಳ್ಳಿ. ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆರ್ ಇಂಪಾರ್ಟೆಂಟ್ ಟಾಪಿಕ್ your examination purpose also. So the next content I will explain in next video. Thank you.